ಮಕ್ಕಳು ಹೆಚ್ಚಾಗಿ ತನ್ನ ಪರಿವಾರದವರನ್ನು ನೋಡಿಯೇ ಕಲಿಯುತ್ತಾರೆ. ಆದ ಕಾರಣ ನಾನು ಹೇಳುವುದೇನೆಂದರೆ, ನಿನ್ನ ಮನೆಯಲ್ಲಿ ನೀನು ಪ್ರೀತಿಯಿಂದ ಇರು. ಯಾರ ಮೇಲೂ ಕೂಗಾಡಬೇಡ. ಯಾವಾಗ ನೀನು ಪ್ರಾರ್ಥನೆ ಮಾಡುತ್ತೀಯಾ ಆಗ ಮಕ್ಕಳಿಗೂ ಸಹ ಅದನ್ನು ಕಲಿಸು. ಯಾವ ರೀತಿ ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯೋ ಮತ್ತು ಪ್ರತಿಯೊಂದು ಸುಖ ದುಃಖದಲ್ಲೂ ನನ್ನನ್ನು ನೆನಪಿಸಿಕೊಳ್ಳುತ್ತೀಯೋ, ಅದೇ ತರಹ ನಿನ್ನ ಮಕ್ಕಳು ಕೂಡ ನನ್ನನ್ನು ನೆನಪು ಮಾಡಿಕೊಳ್ಳುತ್ತಾರೆ. ಪ್ರತಿಯೊಂದು ವಿಷಯದಲ್ಲಿ ಸುಖವಾಗಲಿ ದುಃಖವಾಗಲಿ ನೀನು ನನ್ನನ್ನು ನೆನಪಿ ಮಾಡಿಕೊಳ್ಳುವುದನ್ನು, ನನ್ನ ಜೊತೆ ಮಾತನಾಡುವುದನ್ನು ನೋಡಿಕೊಂಡಿರುತ್ತಾರೆ. ನನ್ನ ತಂದೆ ತಾಯಂದಿರು ಏನು ಕಷ್ಟ ಬಂದರೂ ಬಾಬಾನನ್ನೇ ನೆನಪಿಸಿಕೊಳ್ಳುತ್ತಾರೆ ಎಂಬುದು ನೆನಪಿಸಿ ಅವರು ಕೂಡ ಇದನ್ನೇ ಕಲಿಯುತ್ತಾರೆ. ಅವರು ಸಹ ಅವರಿಗೆ ಬಂದ ಕಷ್ಟ ಕಾರ್ಪಣ್ಯಗಳ ನಿವಾರಣೆಗಾಗಿ ನನ್ನನ್ನೇ ಮೊರೆ ಹೋಗುತ್ತಾರೆ. ಹಾಗಾಗಿ ಅವರಿಗೆ ಎಂದಿಗೂ ಯಾವತ್ತೂ ಮೋಸ ಆಗುವುದಿಲ್ಲ. ನನ್ನ ಆಶೀರ್ವಾದಗಳು ಯಾವತ್ತೂ ನಿಮ್ಮೆಲ್ಲರ ಮೇಲಿದೆ. ಖುಷಿಯಿಂದ ಇರು, ನಗುನಗುತ್ತಾ ಇರು.